ನಾವೀಗ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಸರ್ ಕೆಂಗೇರಿ ಮೈಸೂರು ರೋಡ್ ಕಂಟಿನ್ಯೂ ಮಾಡ್ಕೊಂಡ್ ಬಂದ್ರೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು, ಎಸ್ ಅಲ್ಲಿ ರೈಟ್ ತಗೊಂಡ್ರೆ ರಾಮೋಳಿ ಮೇನ್ ರೋಡ್, ನೆಕ್ಸ್ಟ್ ದೊಡ್ಡಾಲ್ ಮರ ಆದ್ಮೇಲೆ ರುಪೀಸ್ ರೆಸಾರ್ಟ್ ಪಕ್ಕದಲ್ಲೇ ನಮ್ ಲೇಔಟ್, ರುಪೀಸ್ ರೆಸಾರ್ಟ್ ಕನೆಕ್ಟಿವಿಟಿ. ರುಪೀಸ್ ರೆಸಾರ್ಟ್, ಹೌದು ಸರ್. ಓಕೆ, ಇಲ್ಲಿ ರೈಟ್ ಸೈಡ್ ಇರೋದೆಲ್ಲ ರುಪೀಸ್ ರೆಸಾರ್ಟ್ ಸಂಬಂಧಪಟ್ಟಿರುತ್ತೆ. ಹೌದು ಸರ್ ರುಪೀಸ್ ರೆಸಾರ್ಟ್ ಸರ್. ಓಕೆ, ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಕೂಡ ಹಾಕೋಬಹುದು, ರುಪೀಸ್ ರೆಸಾರ್ಟ್ ಅಂತ ಹಾಕೊಂಡ್ರೆ ಸಾಕು, ಸೀದಾ ಇಲ್ಲಿಗೆ ಬಂದ್ಬಿಡ್ತೀವಿ. ಅದರಿಂದ ಸ್ವಲ್ಪ ಒಂದು 200 ಮೀಟರ್ ಮುಂದೆ ಬಂದ್ರೆ ಸಾಕಲ್ಲ? ಸಾಕು ಸರ್ ಅಲ್ವಾ? ಹೌದು ಸರ್. ಓಕೆ, ಎಕ್ಸಾಕ್ಟ್ ಲೊಕೇಶನ್ ತಿಳಿಸ್ಕೊಂಡ್ರಿ ಸರ್. ಆಮೇಲೆ ಇನ್ನೊಂದು ಹೇಳ್ಬೇಕು ಮುಖ್ಯವಾಗಿ, ಈ ಲೇಔಟ್ ಅಲ್ಲಿ ನಾನ್ ನೋಡ್ದಂಗೆ ತಗೊಳ್ತಾ ಇರೋರೆಲ್ಲ ತುಂಬಾ ಅಫಿಷಿಯಲ್ಸ್ ಬರ್ತಾ ಇದಾರೆ. ಓಕೆ, ಸೆಂಟ್ರಲ್ ಗವರ್ನಮೆಂಟ್ ಎಂಪ್ಲಾಯ್ಸ್, ಪೊಲೀಸ್ ಅಧಿಕಾರಿಗಳು, ಅಡ್ವೊಕೇಟ್ಸ್, ಈ ತರ, ಆಮೇಲೆ SBI ಬ್ಯಾಂಕ್ ಅಲ್ಲಿ ವರ್ಕ್ ಮಾಡಿದಂತ ವ್ಯಕ್ತಿಗಳು, ಈ ತರ ಕಸ್ಟಮರ್ಸ್ ಬರ್ತಾ ಇರೋದ್ರಿಂದ ನಂಗೆ ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ ಸರ್. ಓಕೆ ಸರ್, ಆಲ್ಮೋಸ್ಟ್ ಎಲ್ಲಾ ಡೀಟೇಲ್ಸ್ ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನೇನಾದ್ರೂ ಹೇಳೋದಿದ್ಯಾ ಸರ್? ಹೇಳೋದಂದ್ರೆ ಇಷ್ಟೇ ಸರ್, ನಮ್ ಲೇಔಟ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಬಂಪರ್ ಲಾಟ್ರಿನಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅಕ್ಕಪಕ್ಕ ಆ ತರ ಡೆವಲಪ್ಮೆಂಟ್ ಆಗ್ತಾ ಇದೆ. ಪ್ರೈಸ್ ಅಂತೂ ಅತಿ ಬೇಗ ಡಬಲ್ ಆಗೋದಂತೂ ಸತ್ಯ ಇದೆ ಸರ್. ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡೋರಿಗೆ ಎಲ್ಲಾ ರೀತಿ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ, ಕ್ವಾಲಿಟಿ ವರ್ಕ್ ಮಾಡ್ಕೊಟ್ಟಿದೀವಿ ಸರ್. ಬೇಗ ಮನೆ ಕಟ್ಕೊಳ್ಳಿ, ಆರಾಮಾಗಿರಿ. ಇನ್ವೆಸ್ಟ್ ಮಾಡೋರು ಡಬಲ್ ಮಾಡ್ಕೊಳ್ಳಿ ಸರ್. ಓಕೆ, ಹಾಗೆ ಮೆಟ್ರೋ ಎಂಪ್ಲಾಯ್ಸ್ದು ಅದೇನು ಹೇಳಿದ್ರಿ? ಹೌದು ಸರ್, ಎದುರುಗಡೆ ನಮ್ಮ ಲೇಔಟ್ ಎದುರುಗಡೆ ಮೆಟ್ರೋ ಎಂಪ್ಲಾಯ್ಸ್ಗೆ ಲೇಔಟ್ ಆಗ್ತಾ ಇದೆ. ಇವಾಗ ನೋಡ್ಬೋದು ನೀವು ಡಿಸ್ಟ್ರಿಕ್ಟ್ ವೈಸ್ ಗಳಲ್ಲೆಲ್ಲ KSRTC ಎಂಪ್ಲಾಯ್ಸ್ ಲೇಔಟ್, BMTC ಎಂಪ್ಲಾಯ್ಸ್ ಲೇಔಟ್ ಅಂತ ಹೇಳ್ತಾರೆ, BHEL ಎಂಪ್ಲಾಯ್ಸ್ ಲೇಔಟ್, ಟೀಚರ್ಸ್ ಲೇಔಟ್, ಬ್ಯಾಂಕ್ ಲೇಔಟ್, ಆ ಸಂಸ್ಥೆಯಲ್ಲಿ ಇರೋರಿಗೆ ಕೊಡೋಕೋಸ್ಕರ ಮಾಡಿರ್ತಾರೆ. ಆ ತರ ಮಾಡಿರ್ತಾರಲ್ಲ, ಅದೇ ರೀತಿ ಈಗ ನಮ್ಮ ಮೆಟ್ರೋ ಎಂಪ್ಲಾಯ್ಸ್ಗೂ ಕೂಡ ಒಂದು ಲೇಔಟ್ ಬರ್ತಾ ಇದೆ. ಅದು ನಮ್ಮ ಲೇಔಟ್ ಎದುರುಗಡೆ ಬರ್ತಾ ಇದೆ ಸರ್. ತುಂಬಾ ಬೇಗ ಡೆವಲಪ್ಮೆಂಟ್ ಚೆನ್ನಾಗಿ ಬರುತ್ತೆ. 100% ನೀವು ಇನ್ವೆಸ್ಟ್ ಮಾಡೋದಕ್ಕಂತೂ ಲಾಟ್ರಿ ಅಂತಾನೆ ಹೇಳ್ಬೋದು ಸರ್. ಓಕೆ, ಆಲ್ಮೋಸ್ಟ್ ಪ್ರತಿಯೊಂದು ಡೀಟೇಲ್ಸ್ನ ಕೊಟ್ಟಿದ್ದೀವಿ. 2100 ರೂಪಾಯಿ ಸ್ಕ್ವೇರ್ ಫೀಟು, ನೆಗೋಷಿಯಬಲ್ ಸರ್, ಸ್ಲೈಟ್ಲಿ ನೆಗೋಷಿಯಬಲ್ ಅಲ್ಲ, ಒಂದು ಕಸ್ಟಮರ್ ಖುಷಿಯಾಗೋ ರೀತಿಲೇ ಕೊಡ್ತೀನಿ ಅಂತ ಹೇಳಿದ್ರಿ, ಅಲ್ವಾ ಸರ್? ಹೌದು ಸರ್. ಓಕೆ, ನೋಡಿ, ಓವರ್ ಆಲ್ 39 ಸೈಟ್ಸ್ ಅಲ್ಲಿ ಆಲ್ಮೋಸ್ಟ್ ಸ್ವಲ್ಪ ರಿಜಿಸ್ಟ್ರೇಷನ್ ಆಗಿ, ಕೆಲವೊಂದು ಬುಕ್ಕಿಂಗ್ ಆಗಿ, ಇನ್ನು ಕೆಲವೊಂದು ಸೈಟ್ಗಳು ಮಾತ್ರ ಉಳಿದಿರ್ತಕ್ಕಂಥದ್ದು. ಯಾರೆಲ್ಲ ಮೈಸೂರು ರೋಡು ಕೆಂಗೇರಿ ಹತ್ರ ದೊಡ್ಡಾಲ್ದ ಮರದ ಹತ್ರನೇ ರುಪೀಸ್ ರೆಸಾರ್ಟ್ ಪಕ್ಕದಲ್ಲೇ ಸೈಟ್ ತಗೋಬೇಕು ಅಂತ ನೋಡ್ತಾ ಇದ್ರು, ಅಂಥವ್ರಿಗಾಗಿನೇ ಹರಿಹೋಮ್ ಪ್ರಾಪರ್ಟೀಸ್ ಅವ್ರ ಕಡೆಯಿಂದ ನಿಮಗೆ ಸೈಟ್ ಸಿಗ್ತಾ ಇದೆ. ನೋಡಿ, ಪ್ರತಿಯೊಂದು ಲೇಔಟಲ್ಲೂ, ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ, ಯಾವುದೇ ಲೇಔಟ್ ಇರಲಿ, ಯಾವುದೇ ಸೈಟ್ ಇರಲಿ, ಅದರದ್ದೇ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಇರುತ್ತೆ, ಅದರದ್ದೇ ಆಗಿರ್ತಕ್ಕಂಥ ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಸ್ಬೇಕು, ಒಬ್ಬರಲ್ಲ ಇಬ್ಬರು ಲಾಯರ್ ಹತ್ರ ಚೆಕ್ ಮಾಡಿಸಿ ಅಂತ ಹೇಳ್ತಾ ಇರ್ತೀನಿ. ಸೊ ಹಾಗಾಗಿ ಇಲ್ಲಿಗೂ ಬಂದು ಒಂದು ಕ್ರಾಸ್ ವೆರಿಫಿಕೇಶನ್ ಮಾಡಿಕೊಂಡು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್, ಡಾಕ್ಯುಮೆಂಟ್ ವೈಸ್ ಬಂತು ಅಂತಂದ್ರೆ ಜೆನ್ಯೂನ್ ಡಾಕ್ಯುಮೆಂಟ್, DC ಕನ್ವರ್ಷನ್ ಆಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ. ನಾನು ಕೊಡ್ತೀನಿ ಸರ್, ಬುಕ್ಲೆಟ್ ಕೊಡ್ತೀನಿ. ನೀವು ಯಾವ್ದಾದ್ರು ಅಡ್ವೊಕೇಟ್ ಹತ್ರ ಚೆಕ್ ಮಾಡಿಸಿ, ವಿತಿನ್ 2 hours ಅಲ್ಲಿ, ಫ್ರೀ ಇದ್ರೆ ಅಡ್ವೊಕೇಟ್ ವಿತಿನ್ 2 hours ಅಲ್ಲಿ ಒಪಿನಿಯನ್ ಹೇಳ್ತಾರೆ. ಅಷ್ಟು ನೀಟಾಗಿರುವಂತ ಟೈಟಲ್ ಮದರು ಸರ್. ಓಕೆ, ಖಂಡಿತವಾಗ್ಲು ನೀವು ನೋಡ್ತಾ ಇರ್ಬೋದು, ಒಳಗಡೆ ಎಲ್ಲೆಲ್ಲೋ ಒಂದೊಂದು 1000 ರೂಪಾಯಿ ಎಲ್ಲ ಸೈಟ್ ಸಿಗ್ಬೋದು. ಬಟ್ ಮೇನ್ ನಾವು ಡಾಕ್ಯುಮೆಂಟ್ ನೋಡ್ಬೇಕು. 1000 ರೂಪಾಯಿ ದುಡ್ಡೇ, 2000 ರೂಪಾಯಿ ದುಡ್ಡೇ ಸರ್. ಇವತ್ತು ನಾನು ಒಂದೊಳ್ಳೆ ಪ್ರೈಸ್ ಹೇಳ್ತಾ ಇದ್ದೀನಿ ಅಂದ್ರೆ ಅದ್ರ ತಕ್ಕನಂಗೆ ಡಾಕ್ಯುಮೆಂಟು ಕೂಡ ಇರುತ್ತೆ. ನೀವು ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿ, 100% ಲೀಗಲ್ ಬರೋದು ಗ್ಯಾರಂಟಿ. ಅದೇ ಹೇಳ್ತಾ ಇದ್ರೆ 1000 ರೂಪಾಯಿ ಸ್ಕ್ವೇರ್ ಫೀಟ್ ಎಲ್ಲೋ ಸಿಕ್ತು, ಇಮಿಡಿಯೇಟ್ ನಿಮಗೆ ರಿಜಿಸ್ಟ್ರೇಷನ್ ಆಗಲಿಲ್ಲ ಅಂದ್ರೆ ಹಾಕಿರೋ ದುಡ್ಡು ಹೋಯ್ತು, ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ. ಹೌದು. ಓಕೆ, ಈಗ ನಾನು ನಿಮ್ಮ ಲೇಔಟಲ್ಲಿ ಸೈಟ್ ಇಷ್ಟ ಆಯಿತು ಅಂದ್ಕೊಳ್ಳಿ, ಅವ್ರು ಬಂದು ನಿಮ್ಮ ಹತ್ರ ಸೈಟ್ ಬುಕ್ ಮಾಡ್ಕೊತಾರೆ, ಇಲ್ಲ ಬ್ಲಾಕ್ ಮಾಡ್ಕೋತಾರೆ, ಏನೋ ಒಂದು ಮಾಡ್ತಾರೆ, ಆ ಡಾಕ್ಯುಮೆಂಟ್ ಇಸ್ಕೊಳೋದು ಹೋಗುತ್ತೆ ಅಂದರೆ ಬುಕ್ಕಿಂಗ್ ಅಮೌಂಟ್ ಎಷ್ಟು ಅಂತ ಕಲೆಕ್ಟ್ ಮಾಡ್ತಾ ಇದ್ದೀರಾ ಸರ್? 5000 ರೂಪೀಸ್ ಸರ್, ಬ್ಲಾಕ್ ಮಾಡ್ತೀನಿ ಸರ್. ಸೈಟ್ ನಂಬರ್ ಸೆಲೆಕ್ಟ್ ಆಯ್ತಾ, ಪ್ರೈಸ್ ಫೈನಲ್ ಆಯ್ತಾ, ಪ್ರೈಸ್ ಫೈನಲ್ ಆದ್ಮೇಲೆ 5000 ರೂಪೀಸ್ ಕೊಡಿ, ಬುಕ್ಲೆಟ್ ಕೊಡ್ತೀನಿ. 10 days ಟೈಮ್ ತಗೊಳ್ಳಿ ಸರ್. ಓಕೆ, 10 days ಅಲ್ಲಿ ನಂಗೆ ರಿಸಲ್ಟ್ ಬೇಕು. ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡೋದಿದ್ರೆ ರೀಫಂಡ್, ಅಗ್ರಿಮೆಂಟ್ ಮಾಡೋದಿದ್ರೆ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಸರ್. ನೋಡಿ ಸ್ನೇಹಿತರೆ, ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ, 5000 ರೂಪಾಯಿ ಕೊಟ್ಟು ಸೈಟ್ನ ಬುಕ್ ಮಾಡ್ಕೊಳ್ಳಿ, 10 ದಿನ ಟೈಮ್ ಕೊಡ್ತೀನಿ, 10 ದಿನದೊಳಗಡೆ ಲೀಗಲ್ ಚೆಕ್ ಮಾಡಿಸ್ಕೊಂಬಂದು ಇಷ್ಟ ಇದ್ದರೆ ಕಂಟಿನ್ಯೂ ಮಾಡ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸರ್ ಕ್ಯಾನ್ಸಲ್ಲು, ನಿಮ್ಮ ಡಾಕ್ಯುಮೆಂಟ್ ತೊಗೊಳ್ಳಿ, ನಾನು ದುಡ್ಡು ವಾಪಸ್ ಕೊಡಿ ಅಂತ ಕೇಳಿದ್ರೆ ಆಸ್ ಈಸ್ ನೀವು ಹಾಕಿರೋ ಬಿಲ್ನ ವಾಪಸ್ ಕೊಟ್ಟು ಡಾಕ್ಯುಮೆಂಟ್ ಕೊಟ್ಟರೆ ಕ್ಲಿಯರ್ ಅಲ್ವಾ ಸರ್? ಖಂಡಿತ ಹೌದು ಸರ್. ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಪೇಷನ್ಸ್ ಇಟ್ಟು ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ರಿ. ಅವರು ಕೂಡ ಬರ್ತಾರೆ. ಏನು 2100 ರೂಪಾಯಿ ಸ್ಕ್ವೇರ್ ಫೀಟು ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀರಾ, ಖುಷಿಯಾಗೋ ರೀತಿ ಅದೇ ರೀತಿ ಮಾಡಿಕೊಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಅಷ್ಟೇ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀವಿ. ಮಧು ಸರ್ ಕೂಡ ತಿಳಿಸ್ಕೊಟ್ರು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ವಿಡಿಯೋದಲ್ಲಿ ನಂಬರ್ ಇದೆಯಲ್ಲ, ಫೋನ್ ಮಾಡೋದ್ರ ಮುಖಾಂತರ ನೀವೆಲ್ಲ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೋಬೋದು.